ಅವರು ಅನೇಕ ಕೃತಿಗಳನ್ನ ಸಂಗ್ರಹ ಮಾಡಿದ್ರು. ಆಮೇಲೆ ಪಾವಂಜೆ ಗುರುರಾಜರಾವ್ ಅಂದ್ಬಿಟ್ಟು ಒಬ್ಬರು ಉಡುಪಿ ಕಡೆ ಇದ್ದರು. ವ್ರತಗಳು ಕೂಡ ನಾವು ಅದನ್ನು ಒಂಥರ ಗಂಧಾಚಾರವಾಗಿ ಮಾಡ್ಕೊಂಡಿದ್ದೀವಿ, ಹಾಗಲ್ಲ, ಅದೆಲ್ಲ ಪ್ರಕೃತಿ ಸಂಬಂಧಿತ. ಗೊತ್ತಾಯ್ತಾ? ಮಳೆಗಾಲದಲ್ಲಿ ಒಂದೇ ಕಡೆ ಇರಬೇಕು ಅಂದ್ಬಿಟ್ಟು ಚಾತುರ್ಮಾಸ್ಯ ವ್ರತಗಳೆಲ್ಲ ಹಾಗೆ ಮಾಡಿದ್ದೀವಿ. ಇವತ್ತು ಅಷ್ಟೇ. ಹಿಂದೆ ಎಲ್ಲ ಈ ಸ್ವಾಮಿಗಳು ಅವರೆಲ್ಲ ಈಗ ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದರೂ ಅವ್ರು ವಿಮಾನದಲ್ಲಿ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆವಾಗೆಲ್ಲ ಹಾಗಿರಲಿಲ್ಲ. ನರವಾಹನರಾಗಿ ಹೋಗಬೇಕು, ಪಲ್ಲಕ್ಕಿಗೆ ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗ್ಬೇಕು. ಗೊತ್ತಾಯ್ತು? ಹಾಗೆ ನಡ್ಕೊಂಡು ಸುರೇಂದ್ರ ತೀರ್ಥರು ಏನು ವೆಶ್ಚಕ ಉಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣ 3 ಬಾರಿ ಹೋಗಿದ್ದಾರಂತೆ ನೋಡಿ. ಈಗ ಬರತಕ್ಕಂಥವನ್ನು ಸುತ್ತಿದ್ದಾರೆ. ಅಂದರೆ ಹೇಗೆ ಅವ್ರು ಹೋಗಿರ್ಬೋದು ನೋಡಿ ಅಲ್ವಾ? ನರವಾಹನರಾಗಿ ಹೋಗಿರ್ಬೇಕು, ಅದು ನಡ್ಕೊಂಡು ಹೋಗಬೇಕು. ಅವ್ರು ಹಾಗಿದ್ರು ಆಗೆಲ್ಲ. ಈಗ ಹಾಗಲ್ಲ, ಈಗ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಅವರೆಲ್ಲ ಇಂತಹ ಸಂದರ್ಭದಲ್ಲಿ ದಟ್ಟವಾದ ಕಾಡು ಪ್ರದೇಶ ಒಂದೇ ಕಡೆ ಇರಬೇಕು. ಇಲ್ಲ ಅಂದರೆ ಬಹಳ ಕಷ್ಟ ಆಗೋದು ನಮಗೆ. ಹಾಗೆಲ್ಲ ಮಳೆಗಾಲದಲ್ಲೆಲ್ಲ ತುಂಬ ಕಷ್ಟ. ಆ ದೃಷ್ಟಿಯಿಂದ ಅದೆಲ್ಲ ಪ್ರಕೃತಿ ಸಂಬಂಧಿತವಾದಂಥ ವಸ್ತುಗಳು, ನೇಮಗಳು. ಆ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳು ಅಷ್ಟೇ, ಅದು ಕೂಡ ಪ್ರಕೃತಿಗೆ ಸಂಬಂಧ. ಗೊತ್ತಾಯ್ತಾ? ಆಯಾ ಸಂದರ್ಭಗಳಲ್ಲಿ ಅನುಕೂಲವಾಗುವಂಥದ್ದು ಮಾತ್ರ ಅವರು ಹೇಳ್ತಿದ್ರು ಭಕ್ತಾದಿಗಳಿಗೆ. ಹಾಗೆ ಇತ್ತು ಅಂತಹ ಇದು ಪಿತೃಪಕ್ಷ ಆದ ತಕ್ಷಣ ಒಳ್ಳೆ ಸಡಗರದ ಏನು ಇದು ಬರುತ್ತೆ. ನಾಳೆ ಬರುವಂತಹ ವಿಜಯದಶಮಿ ದಿವಸ ವಿಶೇಷವಾದಂಥದ್ದು ಅವತ್ತು ಆಚಾರ್ಯರ ಒಂದು ಅವತಾರವೂ ಆಯಿತು ಅಂತ ಹೇಳ್ತಾರೆ. ಹಾಗೆ ಅಂತ ವಿಶಿಷ್ಟವಾದಂಥ ಒಂದು ಮಾಸದಲ್ಲಿ ನಾವು ಇವತ್ತು ಸೇರಿದ್ದೇವೆ. ನಮ್ಮ ಮಿತ್ರರಾದಂತಹ ವೆಂಕಟೇಶ್ ಅವ್ರ ಮನೆಯಲ್ಲಿ ಸೇರಿದ್ದೇವೆ. ಈ ಮನೆಯಲ್ಲಿ ಭಜನೆ ಇದೆ ಫಸ್ಟಾ ಆಗಿದೆ, ಎರಡನೇ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ನಾವು ಹೋಗಿದ್ದೀವಿ. ಅವ್ರ ಕರೆದ ಕಡೆ ಎಲ್ಲ ಹೋಗಿದ್ದೀವಿ. ಮನೆ ಚೇಂಜ್ ಮಾಡಿದಾಗಲೂ ಅಲ್ಲಿಗೆ ಹೋಗ್ತೀವಿ. ಹಾಗಾಗಿ ಇವತ್ತು ಇಲ್ಲಿ ಕರೆದ್ರು, ಇಲ್ಲಿ ಬಂದಿದ್ದೀವಿ. ವಿಶೇಷವಾಗಿ ಸಂಭ್ರಮದಿಂದ ಮಾಡ್ತಾರೆ ಮತ್ತು ಪ್ರತಿ ಗುರುವಾರವೂ ಕೂಡ ಬರ್ತಾರೆ. ಗೊತ್ತಾಯ್ತಾ? ಅವ್ರು ಬರೋ ಟೈಮ್ಗೆ ನಾನು ಬಂದಿದ್ದೀನಿ. ಯಾವಾಗಲೂ ಬರೋ ಟೈಮ್ ಹಾಗಾಗಿ ಅವ್ರು ಬೇಗ ಬಂದರೆ ನಾವು ಬೇಗ ಬರ್ತಿದ್ವಿ ಏನೋ ಗೊತ್ತಿಲ್ಲ. ಹಾಗಾಗಿ ನಾನೇನು ಬೇಕಂತ ಲೇಟ್ ಮಾಡಿಲ್ಲ. ಹಾಗಾಗತ್ತೆ ಅಂದರೆ ನೀವು ಬೇಗ ಬನ್ನಿ ಅಂತ ಹೇಳ್ತೀವಿ. ಬೇಗ ಬನ್ನಿ ಹಾಗೆ ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಬಂದು ಪೂರ್ತಿ ಇದ್ರದ್ದು ಫಲ. ಗೊತ್ತಾಯ್ತಾ? ಹಾಗಾಗಿ ನಾವು ಎಲ್ಲ ಸ್ಕೂಲ್ ಬೇಸ್ಟ್ ಆದ್ದರಿಂದ ಈ ಕೆಲವು ಹುಡುಗರು ಏನು ಮಾಡೋರು ಅಟೆಂಡೆನ್ಸ್ ಹಾಕೋದು ಕಡೆಗಲ್ವ ನಾವು. ಅವ್ರು ಬೇಕಂತ ನಿಧಾನಕ್ಕೆ ಬರೋರು. ಯಾಕಂದ್ರೆ ಅಟೆಂಡೆನ್ಸ್ ಹಾಕೋ ಟೈಮ್ ಇದ್ರೆ ಸಾಕು ನಾವು ಅಂತ. ಹಾಗಲ್ಲ, ನಾ ಏನು ಮಾಡ್ತಿದ್ದೆ, ನಾನು ಅವ್ರಿಗಿಂತ ಸ್ವಲ್ಪ ಇದೆ ಮೊದಲೇ ಹಾಕ್ಬಿಟ್ಟಿದ್ದೆ ಅಟೆಂಡೆನ್ಸ್. ಲೇಟಾಗಿ ಬಂದವರು ಸಿಗ್ತಿರಲಿಲ್ಲ. ಹಾಗಾಗಿ ಒಂದು ಇದು ಒಂದು 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 ಏನು ಪೀರಿಯಡ್ ಅಂದರೆ ಒಂದು ಗಂಟೆ ಪೂರ್ತಿ ಅದಕ್ಕೆ ಉಪಯೋಗಿಸ್ಕೊಳ್ಬೇಕು. ಒಂದು ನಿಮಿಷ ಆ ಕಡೆ ಈ ಕಡೆ ವೇಸ್ಟ್ ಆಗಬೇಕು. ಹಾಗೆ ಭಜನಾದಿಗಳು ಕೂಡ ಹಾಗೆಯೇ ನಡೀತಕ್ಕದ್ದು ಕರೆಕ್ಟಾಗಿ ಶುರುವಾಗಿ ಪೂರ್ತಿ ಇದ್ದು ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಾವು ಭಜನೆ ಮಾಡೋದು ಯಾಕಪ್ಪ ಅಂತಂದರೆ ರಾಯರಿಗೆ ಬಹಳ ಪ್ರೀತಿಯಾದಂಥ ಕೆಲಸ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ರಾಯರಿಗಾಗಲಿ ದೇವರಿಗಾಗಲಿ ಅವರು ನಮ್ಮ ಶ್ರೀಮಂತಿಕೆಯನ್ನು ನೋಡಿ ಮೆಚ್ಚಲ್ಲ. ನಮ್ಮ ರೂಪ ನೋಡಿ ಅವರು ಖಂಡಿತವಾಗಲೂ ಮಾಡಲಾಗಲ್ಲ. ಮತ್ತು ನಮ್ಮ ಬೇರೆ ಬೇರೆ ಥರ ಶಕ್ತಿಯಾಗಲಿ ದೇಹ ಶಕ್ತಿಯಾಗಲಿ ಬೇಕಾದಂತಹ ಸೇವಾದಿಗಳಿಗೂ ಅವರು ಒಲಿಯಲ್ಲ. ಅವರು ಒಲಿಯೋದು ಅದಕ್ಕೆ ಅವರು ಯಾವುದನ್ನು ನಂಬಿ ಇಡೀ ಜೀವನವನ್ನು ಮೀಸಲಾಗಿಟ್ಟರು ಅಂತಹ ಏನು ಭಗವನ್ನಾಮ, ಭಗವಂತನ ಗುಣಗಾನ, ಇದು ಅವ್ರಿಗೆ ಬಹಳ ಪ್ರೀತಿ. ಇದನ್ನು ನಾವು ಹೇಳಿದ್ರೆ, ಶ್ರದ್ಧೆಯಿಂದ ಹೇಳಿದ್ರೆ ನಮಗವ್ರು ವಶವಾಗುತ್ತೆ. ಮತ್ತು ಹಾಗಾಗಿ ಈ ಭಜನೆ ಅಂಥ ದೊಡ್ಡ ಶಕ್ತಿ. ಭಜನೆ ಅನ್ನೋದು ದೊಡ್ಡ ಶಕ್ತಿಯನ್ನು ನಮ್ಮಲ್ಲಿ ಅಂತ ನಿರ್ಮಾಣ ಮಾಡುತ್ತೆ. ಅದಕ್ಕೆ ಗುರುಗಳ ಮತ್ತು ದೇವರ ಅನುಗ್ರಹವು ಸೇರಿದ್ರೆ ತುಂಬ ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಪ್ರಾರ್ಥನೆಗೆ ವಶವಾಗದೇ ಇರುವಂಥದ್ದೇ ಇಲ್ಲ. ನೋಡಿ ಬೇಕಾದ್ರೆ ಎಲ್ಲರೂ ಕೂಡ ಎಲ್ಲ ಬಡಾವಣೆಯಲ್ಲೂ ಕೂಡ ಇದೇ ಬಡಾವಣೆಯಲ್ಲೇ ಇರಬೇಕಲ್ಲ ರಾಯರ ಮಠ. ಇಲ್ಲೊಂದು ರಾಯರ ಮಠ ಇದೆ. ಯಾವ ಸಣ್ಣ ಮಠ ಸಣ್ಣ ಬಡಾವಣೆ ಆದರೂ ಅಲ್ಲಿ ಏನು ಬರುತ್ತೋ ಬಿಡುತ್ತೋ ರಾಯರ ಮಠ ಅಂತ ಬರುತ್ತೆ. ಅಂದರೆ ರಾಯರ ಮಠ ಎಷ್ಟು ಜಾಗೃತವಾಗಿದ್ದಾರೆ ಇವಾಗ ಅಲ್ವಾ? ವಿವೇಕಿ ಅದನ್ನು ನೋಡ್ತಾನೆ. ಇಂತಹ ಸುಲಭವಾಗಿ ಸಿಕ್ಕುವಂಥವ್ರು, ನಮ್ಮೆಲ್ಲ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ಮತ್ತು ಕರುಣೆ. ಅಷ್ಟಿದ್ರೆ ಸಾಲ ಅಲ್ಲ, ಅದಕ್ಕೆ ಸಾಮರ್ಥ್ಯವೂ ಬೇಕು. ಅಂಥ ಸಾಮರ್ಥ್ಯ ಇದೆ. ನಾವು ಯಾರನ್ನಾರ ಹೋಲಿಸ್ಕೋಬೇಕು ಅಥವಾ ಏನಾದರೂ ಅವ್ರ ಬಗ್ಗೆ ವಿಶೇಷ ಕಾಳಜಿ ಮಾಡಬೇಕು ಅಂದರೆ ಸ್ವಲ್ಪ ಅನುಕೂಲವಾಗಿರ್ತಾರಲ್ಲ ಶ್ರೀಮಂತರು, ಅಂಥವ್ರ ಕಡೆ ನಾವು ಜಾಸ್ತಿ ಗಮನ ಕೊಡ್ತೀವಿ. ರಾಯರಂಥ ಶ್ರೀಮಂತರು ಈ ಗಂಟು ಇಟ್ಕೊಂಡಿದ್ದಾರೆ. ದೊಡ್ಡ ಏನೋ ಮೂಟೆ ಇದೆ ಅವ್ರಿಗೆ, ಕಾಯ್ತಿದ್ದಾರೆ ಯಾರು ಕೊಡಬೇಕು ಅದನ್ನು ಅಂತ. ಗೊತ್ತಾಯ್ತು? ವಿತರಣೆ ಮಾಡಬೇಕು, ಯೋಗ್ಯರಿಗೆ ಕೊಡಬೇಕಾಗಿ, ಸತ್ಪಾತ್ರರಿಗೆ ಕೊಡಬೇಕು. ಯಾರದಕ್ಕೆ ಏನು ಪಾತ್ರರೋ ಅಂಥವ್ರು ಕೊಡಬೇಕು. ಹಾಗಾಗಿ ಅವ್ರು ಕಾಯ್ತಿದ್ದಾರೆ. ಕೇಳಿದ್ದನ್ನು ಕೊಡ್ತಾರೆ. ಗೊತ್ತಾಯ್ತಾ? ಏನು ಕೇಳಿದ್ದನ್ನು ಕೊಡ್ತಾರೆ, ಆದರೆ ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತು. ಆ ದೃಷ್ಟಿಯಿಂದ ಅಂತಹ ರಾಯರು ಮನೆಯನ್ನು ಹೋಗ್ತಿದ್ದಾರೆ ಇವತ್ತು. ಗೊತ್ತಾಯ್ತು? ಎಲ್ಲ ಕಡೆಗೂ ಕೂಡ ರಾಯರ ಮಹಿಮೆ ಅಷ್ಟಿದೆ ನೋಡಿ.
ಇದೇ ಶ್ರಾವಣ ಮಾಸದಲ್ಲಿ ನಾವು ಭಜನೆ ಶುರು ಮಾಡಿದ್ದು, ಇದು ಆರಾಧನೆ ಶುರು ಮಾಡಿದ್ದು. ಇವಾಗ 50 ವರ್ಷಗಳು ಕಳೆದು, ಹಾಗಾಗಿ ಈ 50ನೇ ವರ್ಷದ್ದು ಒಂದು ವಿಶೇಷ. ಸಾಧಾರಣವಾಗಿ ಒಬ್ಬ ವ್ಯಕ್ತಿಗೆ 50 ವರ್ಷ ಆಗ್ಬೋದು, ಸಂಸ್ಥೆಗೆ 50 ವರ್ಷ ಆಗೋದು ಬಹಳ ಅಪರೂಪ. ಯಾಕೆಂದರೆ ಆರೋಗ್ಯವಾಗಿ ಇರಬೇಕಲ್ಲ. ಅದು ಆರೋಗ್ಯಕ್ಕೆ ತೊಂದರೆ ಆಗುವಂಥದ್ದು ಅನೇಕ ಇರುತ್ತೆ, ಗೊತ್ತಾಯ್ತಾ, ವೈಮನಸ್ಸೆ ಬರುವಂಥ ಎಲ್ಲವನ್ನು ಕೊಟ್ಟು ಗುರುಗಳು ಕಾಪಾಡಲಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ವೆಂಕಟೇಶ್ ಅವ್ರಿಗೇನು ನಮಗೇನು ಹೊಸಬರೇನಲ್ಲ. ಅವರ ಮಗ ಪ್ರತಿ ದಿವಸವೂ ಕೂಡ ನಮಗೆ ಈ ಹೂವು ತಂದು ಕೊಡೋನು, ಇದಕ್ಕೆ ನಿಜಗಳು ತಂದು ಕೊಡ್ತಾನೆ. ಈಗೇನು ಕೆಲಸ ಸಿಕ್ಕಿದ್ರಿಂದ ದೂರದವರ ಹೊರಟೋಗಿದ್ದಾನೆ, ಯಾವಾಗಲಾರು ಜ್ಞಾಪಕ ಬಂದಾಗ ಬರ್ತಾನೆ, ತಂದು ಕೊಡ್ತಾನೆ. ಹಾಗಾಗಿ ಗುರುವಾರಗಳಲ್ಲಿ ತಪ್ಪಲ್ಲ, ತರ್ತಾನೆ. ಹಾಗಾಗಿ ಪ್ರತಿ ಗುರುವಾರ ಮುಂಚೆಲ್ಲ ದಿವಸ ಬರ್ತಿದ್ದೆ. ಈ ಕೊರೋನಾ ಬಂದಾಗ ನಾನೇ ಅವನಿಗೆ ಹೇಳಿದೆ, ಇಲ್ಲಪ್ಪ ದಿವಸ ಬರಬೇಡ, ಇಲ್ಲೆಲ್ಲ ತೊಂದರೆಗಳಾಗುತ್ತೆ ಹಾಗೆ ಅಂತ. ಅವಾಗ ಬಿಟ್ಟು ಹೋಗಿದ್ದು, ಆದರೂ ಆಗಾಗ ಬಂದು ತಂದು ಕೊಟ್ಟಿರ್ತಾನೆ ಅವನು. ಮತ್ತು ತಿರ್ಗಾ ನಮ್ಮ ವೆಂಕಟೇಶ್ ಅವರು ಅಷ್ಟೇ ನಮ್ಮ ಬಳಗಕ್ಕೆ ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀರಾ? 12 ವರ್ಷದಿಂದ ಬರ್ತಿದ್ದಾರೆ. ಅವ್ರ ಮನೆಯವರು ನಮಗೇನು ಹೊಸಬರೇನಲ್ಲ. ಅವರ ಇವರು ಮನೆಯವರ ಅಕ್ಕಂಗಿ 3 ಜನ ಇದ್ದಾರಲ್ಲ, ಅದೇ ತಾರಾ ಅಂತ ಒಬ್ಬರು ಬಂದಿಯಾಳ, ರೆಗ್ಯುಲರ್ ಆಗಿ ಮನೆಗೆ ಬರೋರು. ಹಾಗೆ ಸಂಗೀತ ಕಲಿಯೋಕ್ಕಾಗುತ್ತಲ್ಲ. ಹಾಗಾಗಿ ವಿಶೇಷವಾದಂತಹ ಪರಿಚಯ ಇರುವಂಥವ್ರೆ, ವಿಶೇಷವರೆಲ್ಲರೂ ಕೂಡ ಗುರುಗಳ ಅನುಗ್ರಹ. ನಿಮ್ಮ ಮಾವ ಬಂದಿಯಾರ? ಹಾಂ, ಅವರು ಎಷ್ಟು ವಯಸ್ಸು ಇವಾಗ? 85 ವರ್ಷ. ಹಾಗಾಗಿ ವಿಶೇಷವಾದ ಗುರುಗಳ ಆಯುರಾರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಹೀಗೆ ಕಾಪಾಡಲಿ, ಇದೇ ಥರವಾಗಿ ಸಂಭ್ರಮದಿಂದ ಭಜನಾದಿಗಳನ್ನು ಮಾಡಲಿ ಅಂತ ಹೇಳ್ತಾ, ಮತ್ತೆ ಅವ್ರಿಗೆ ಏನು ಜ್ಞಾನ ಭಕ್ತಿ ವೈರಾಗ್ಯವನ್ನು ರಾಯ ಕೊಡಲಿ ಸಮೃದ್ಧಿಯಾಗಿ ಪ್ರಾರ್ಥನೆ ಮಾಡ್ತಾ, ಮುಂದಿನ ವಾರ ಇಲ್ಲಿ ಭಜನೆ ಯಾರು ಮಾಡಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ದಯವಿಟ್ಟು ತಾವೆಲ್ಲರೂ ಬಂದು ಭಜನೆಯಲ್ಲಿ ಭಾಗವಹಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಶ್ರೀನಗರ ರಾಘವೇಂದ್ರ ಸ್ವಾಮಿ ಮಠದ ಎಲ್ಲಿ ಹೇಳಿದ್ರು ರಾಯರು ಹೇಳಲೇಬೇಕು. ಇದೆಲ್ಲಿದೆ ಹೊಸಕ ರಾಯ ಹೊಸಂತ ಹೋಗ್ತಾರ ರಾಯರಿಗೆ ಅರ್ಚನೆ ಮಾಡಿ ಕೊಟ್ಟರು. ಇದು ನಮಗೆ ಮಡಿ ಸದಾಕಾಲ ಮಾಡಿ ಹಾಗಿತ್ತು. Shut
ब्रह्मांडे सत्यवाक्येन सर्वार्थान् साधयामि समे कामान् कामकामयमख्यं कामेश्वर वै श्रवणवदनातु कुबेराय वै श्रवणाय ब्रह्मणो वेदान्तैनाथापरि तस्मै ब्रह्माचार्यस्कीर्तिं समर्पयामि ನೆರೆ ನಂಬಿದೆ ಮಾತುದಯ ಮಂಟಪದೊಳು ಪರಿಶೋಧಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ನೆರೆದಿರ ಬಹುಜನರೋಳಿದರು ಮನಸ್ಸಿರವಿರು ಹಿನ್ನಲಿ ಪಾಂಡುರಂಗ ನೆರೆ ನಂಬಿದೆ ಮಾತುದಯ ಮಂಟಪದೊಳು ಪರಿಶೋಧಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಸುಖವಾಗಲಿ ಬಹುದುಃಖವಾಗಲಿ ಸಕಲೀನಾಗಿರು ಪಾಂಡುರಂಗ ಅಂತರ್ಗತ ವ್ಯಾಸ ವಿಠಲನ ಮುಖ ಪಂಕಜ ಸೊರ ಪಾಂಡುರಂಗ ಶರಣ ಕರುಣ ಸಿರಿ ಪಾಂಡುರಂಗ ಶುಭಕರಣ शीतजगद्गीर्वाणसुत्पादपः अत्यर्थं मनसा कृताच्युतपः पापान्धरनारदपः श्रीमत्सर्वावेदिलयात् पुर्याद्रुमङ्गलम् अलङ्कारकामनाटककरः श्रीमत्सुरावेन्द्रगिरात् प्रदक्षिणम्